ನಾನೇನು ಈ ಮನೆ ಹತ್ರ ಬಂದಿದ್ದೀನಲ್ಲ, ಈ ಮನೆ ಅವಳು ನನ್ನ ಲವ್ವರು ರೋಸು ಇದ್ಲಲ್ಲ, ಆ ಮನೆನೇ ತಾನೇ? ಈ ಮನೆ ಹತ್ರ ನಾನು ಬಂದಿದ್ದೀನಿ ಅಂದರೆ ಅಂದರೆ ಇವಳು ಮದುವೆ ಮಾಡ್ಕೊಳ್ಳೋ ಹುಡ್ಗ ಏನಾದ್ರೂ ಲವ್ವರು, ಏನೂ ಅರ್ಥನೇ ಆಗ್ತಿಲ್ವಲ್ಲ. ಹೇ, ನನ್ನ ಮೇಲಿನ ಕೋಪಕ್ಕೆ ರೋಸ್ ಏನೇನೋ ಮಾಡಿದ್ದಾಳೆ ಹಂಗಂತ ಡೌಟ್ ಪಡೋದು ತಪ್ಪು. ಆದರೆ ಇದೇ ಮನೆ, ಇರು ಒಂದ್ಸಲ ಒಳಗಡೆ ಹೋಗ್ಬಿಟ್ಟು ಎಲ್ಲ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಏನೇ ಆಗಲಿ ನನಗೆ ಅವಳು ಸಹಾಯ ಮಾಡೇ ಮಾಡ್ತಾಳೆ. ಅವಳು ಸಹಾಯ ಪಡ್ಕೊಂಡು ಹೆಂಗಾದರೂ ಮಾಡಿ ನಮ್ಮ ಆಸ್ತಿ ಎಲ್ಲ ಉಳಿಸ್ಕೋಬೇಕು. ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಇರು ಮಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೆಯಲ್ಲಿ? ಹಲೋ. ಹೇ ಮ್ಯಾನ್, ನಿಂಗೆ ಎಷ್ಟು ಸಲ ಹೇಳ್ಬೇಕು ಬರಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಗೆ? ರೋಸ್ ಹೇಳಿದಾಳೆ ತಾನೇ ಇಲ್ಲಿಗೆ ಬರೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ಏನಕ್ಕೆ ಬರ್ತೀಯಾ? ಅವಳ ನಿನ್ನ ನಡುವೆ ಬ್ರೇಕಪ್ ಆಗಿದ್ರು ಮತ್ತೆ ಬಂದು 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 ತಲೆ ತಿಂತಾ ಇದೆಯಲ್ವಾ? ನೋಡು, ಅವಳು ಯಾವತ್ತಿದ್ರು ನನ್ನ ಹುಡುಗಿ, ಅವಳು ನಿನ್ನ ಜೊತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಯಾಕೆ ಈ ಥರ ಎಲ್ಲ ನನಗೆ ತಲೆ ತಿನ್ನಕ್ಕೆ ಬರ್ತಾ ಇದೆಯಾ? ಗೆಟ್ ಲಾಸ್ಟ್. ನೋಡಿ, ನಾನು ಅವಳಿಗೋಸ್ಕರ ಬರಲಿಲ್ಲ, ನಾನು ನಿನಗೋಸ್ಕರ ಬಂದಿದ್ದು. ನೀನು ರಾಜಾರಾಮ್ ಅಂಕಲ್ ಅವರ ಮಗ ಅಲ್ವಾ? ಹಾ, ಅವ್ರ ಮಗನೇ. ಏನಿವಾಗ? ಏನು, ನೀನು ರಾಜಾರಾಮ್ ಅಂಕಲ್ ಮಗನಾ? ಹಾ, ಮಗನೇ ಅಂತ ಹೇಳ್ತಾ ಇದ್ದೀನಲ್ಲ. ನೋಡಿ, ಇವ್ರ ಲವರ್ ಪಾತ್ರ ಅಂದರೆ ರೋಸ್ ಪಾತ್ರಕ್ಕೆ ಬೇರೆ ಗೊಂಬೆ ಇತ್ತಲ್ಲ, ನಾನೇ ಗೊಂಬೆನ ಚೇಂಜ್ ಮಾಡಿದೆ. ಅದು ತುಂಬ ಸಣ್ಣ ಇದೆ, ಫ್ರೇಮಲ್ಲಿ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿರಲಿಲ್ಲ. ಅದಕ್ಕೆ ಈಗ ಇವನು ರಚ್ಚು ಗಂಡನ ಲವರು ನಾನೇ ಇದರಲ್ಲಿ ಗೊಂಬೆ ಒಂದು ಚೇಂಜ್ ಮಾಡಿದ್ದೀನಿ ಅಷ್ಟೇ, ಇನ್ನೆಲ್ಲ ಒಂದೇನೆ. ಅಯ್ಯೋ, ಇವನು ಯಾಕೆ ಬಂದಿದ್ದಾನೆ ಇಲ್ಲಿಗೆ? ಬೇಬಿ, ವಾಟ್ ಇಸ್ ದಿಸ್? ಛೇ, ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಇವ್ನು ಬಂದು ಇಷ್ಟೊಂದು ತಲೆ ತಿಂತಾವನಲ್ಲ. ನೀನು ರಾಜಾರಾಮ್ ಮಗನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ನನಗಂತೂ ಸಾಕಾಗೋಯ್ತೆ. ಇವನ್ನ ಮೊದಲು ಮನೆಯಿಂದ ಹೊರಗಡೆ ಕಳಿಸು. ಏಯ್, ಏನೋ? ನಾನು ಹುಡ್ಕೊಂಡು ಬಂದಿದ್ದು ಅವಳನ್ನಲ್ಲ, ನಿನ್ನ. ಏಯ್, ಎಲ್ಲೋ ನಿಮ್ಮಪ್ಪ? ಎಲ್ಲೋ ನಿಮ್ಮಪ್ಪ? ಏಯ್, ನಮ್ಮಪ್ಪನ ಕಟ್ಕೊಂಡು ಏನೋ ಮಾಡ್ತೀಯ ನೀನು? ಏನೋ ಮಾಡ್ತೀಯಾ? ಕಂತ್ರಿ ನನ್ನ ಮಗನೇ. ನಮ್ಮ ಅಪ್ಪನ ಹತ್ರ ನಿಮ್ಮಪ್ಪ ಎಲ್ಲನೂ ಲೋನ್ ತಗೊಂಡು ಎಲ್ಲ ಸಾಲಕ್ಕೆಲ್ಲ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಈಗ ನಾಮ ಹಾಕ್ಬಿಟ್ಟು ಹೋಗೈತೆ ನಿಮ್ಮಪ್ಪ ಅಲ್ವಾ? ಈಗ ದುಡ್ಡೆಲ್ಲ ಬ್ಯಾಂಕಿಗೆ ನಿಮ್ಮ ಅಪ್ಪನೇ ಕಟ್ಕೊಡ್ಬೇಕು. ಇನ್ನೇ ದಾರಿಗೆ ಹೋಗೋ ದಾಸಯ್ಯ ಕಟ್ಕೊಡ್ತಾನೆ. ಬಂದು ನಮ್ಮ ಆಸ್ತಿ ಎಲ್ಲ ಕಳ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ನಿಮ್ಮಪ್ಪ ಎಲ್ಲವನೇ ಅಂತ ಹೇಳು. ಕರ್ಕೊಂಡು ಬಂದು ರುಬ್ಬಿ ಬ್ಯಾಂಕಲ್ಲಿ ತಗೊಂಡೋಗಿ ಬಿಸಾಕ್ಬಿಟ್ಟು ಬರ್ತೀನಿ. ನೋಡ್ಕೊಂತಾರೆ ಅವ್ರ ಮುಂದೆ ಏನು ಮಾಡಬೇಕು ಅಂತ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹೋ, ನೀನು ಅವ್ರ ಮಗನಾ? ಎಲ್ಲೋ ರಾಜಾರಾಮ್ ಕಂತ್ರಿ ನನ್ನ ಮಗ ನಿಮ್ಮಪ್ಪ. ಎಲ್ಲೋ? ಏಯ್, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು, ಇಲ್ಲಾಂದ್ರೆ ಸುಮ್ಮನೆ ಇರಲ್ಲ. ಏನಿದ್ರು ನಮ್ಮ ಅಪ್ಪನ ಹತ್ರ ಮಾತಾಡು. ನಮ್ಮಪ್ಪ ಎಲ್ಲವ್ರೆ ಅಂತ ನನಗೆ ಗೊತ್ತಿಲ್ಲ. ಹೇಳಿಲ್ಲ ಅಂತಂದ್ರೆ ಕೇಳೋರು ಯಾರು? ಹೇಳೇ ಹೇಳ್ತೀಯಾ? ನಂಗೆ ಚೆನ್ನಾಗಿ ಗೊತ್ತು, ನಿಂಗೆ ಸರಿಯಾಗಿ ಮಾಡ್ತೀನಿ. ಏನೋ ಮಾಡ್ತೀಯಾ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪ ಎಲ್ಲವ್ರೆ ಅಂತ ನಮ್ಮ ಅಪ್ಪನ ಹುಡುಕು, ಅದಕ್ಕೆ ನಾನೇನು ಮಾಡೋಕ್ಕಾಗ್ತೈತೆ? ಸುಮ್ಮನೆ ಬಂದ್ಬಿಟ್ಟು ನನ್ನ ಹತ್ರ ತಲೆ ತಿಂತಾನೆ ಎಲ್ಲಿ ಏನು ಅಂತ. ಗೆಟ್ ಲಾಸ್ಟ್, ಇದು ನನ್ನ ಮನೆ. ಕಂಡೋರ್ ಮನೆ ಹಾಳು ಮಾಡಿ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀರಾ ಕಣೋ ಮನೇನ. ನಮ್ಮ ಮನೆಗಿನ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀರಾ. ಯಾಕಂದ್ರೆ ಯಾರು ದುಡ್ಡು ಹೇಳು? ಎಲ್ಲ ನಮ್ಮ ದುಡ್ಡೇ ತಾನೇ. ನಮ್ಮ ದುಡ್ಡಾಗ ಲೋನ್ ತಗೊಂಡು ಇವಾಗ ನಮ್ಮ ಆಸ್ತಿ ಎಲ್ಲ ಮುಟ್ಕೊಳಕಳ್ತಾವ್ರೆ. ನೀವು ನೋಡಿದ್ರೆ ಮಜಾ ಮಾಡ್ಕೊಂಡು ನಿಮ್ಮ ಅಪ್ಪ ಎಲ್ಲವ್ರೆ ಅಂತ ಹೇಳ್ತಾ ಇಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಬೇಬಿ, ನೀನು ಸುಮ್ಮನೆ ಇಲ್ಲಿಂದ ಹೋಗು. ಇವನ್ನ ಹೆಂಗೆ ವಾಪಸ್ ಕಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಕಳಿಸ್ತೀನಿ ಇವನ್ನ. ನೀನು ಮೊದಲು ಕೆಲಸದ ಹತ್ರ ಹೋಗು. ನೋಡು ಬೇಬಿ, ಇವ್ನು ತುಂಬ ಟಾರ್ಚರ್ ಕೊಡ್ತಾವನೆ. ಇವನ್ನ ಮೊದಲು ಹೊರಗಡೆ ಹಾಕು, ಇಲ್ಲ ಅಂದರೆ ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ನಿನ್ನ ಲವ್ವರೇ ತಾನೇ? ಛೇ, ಬ್ರೇಕಪ್ ಮಾಡ್ಕೊಂಡ್ರು ಬಂದು ಸಾಯ್ತಾನೆ. ನಿನಗೋಸ್ಕರನೇ ಈ ಥರ ಎಲ್ಲ ಗಲಾಟೆ ಮಾಡ್ತಾ ಇರೋದು, ಬೇರೆ ಏನಕ್ಕೂ ಅಲ್ಲ. ನಾನು ಹೇಳೋದ್ನಲ್ಲ ಬೇಬಿ, ನೀನು ಹೋಗು, ನಾನು ನೋಡ್ಕೊಳ್ತೀನಿ ಎಲ್ಲನೂ ಅಂತ ಹೇಳಿ. ನೀನು ಹೋಗು, ನಾನು ನೋಡ್ಕೊಳ್ತೀನಿ, ಹೋಗು. ಸರಿ ಆಯಿತು. ಏಯ್, ನೋಡು ರೋಸ್, ನನಗೆ ತುಂಬಾ ಕೋಪ ಬಂದ್ಬಿಟ್ಟೈತೆ. ನನಗೆ ಏನು ಮಾಡಬೇಕು ಅಂತಲೂ ಅರ್ಥ ಆಗ್ತಿಲ್ಲ. ಅವರಪ್ಪ ಎಲ್ಲವನೇ ಅಂತ ಹೇಳ್ಬಿಟ್ಟು ಹೇಳು. ನಾನೇ ನಿನಗೋಸ್ಕರ ನಿನ್ನ ಸವಸಕ್ಕೇನು ಬಂದಿಲ್ಲ. ನಮ್ಮ ಆಸ್ತಿ ಎಲ್ಲ ಹಾಳಾಗಿ ಹೋಗ್ತೈತೆ. ನಾವೆಲ್ಲ ಬೀದಿಗೆ ಬರ್ತಾ ಇದ್ದೀವಿ. ಈಗ ನಮ್ಮ ಆಸ್ತಿ ಎಲ್ಲ ಮುಟ್ಗೋಲಾದರೆ ನನ್ನ ಪರಿಸ್ಥಿತಿ ಅಂತಲೂ ಬೀದಿಗೆ ಬಂದ್ಬಿಡುತ್ತೆ. ನೋಡು, ಅವರಪ್ಪ ಎಲ್ಲವನೇ ಅಂತ ಹೇಳು. ಆದಷ್ಟು ಬೇಗ ನನ್ನ ಮಗನ ಹುಡ್ಕೊಂಡು ಕರ್ಕೊಂಡು ಬಂದಿಲ್ಲ ಹಾಕಿ ನಮ್ಮ ಆಸ್ತಿ ನಾನು ಉಳಿಸ್ಕೊಂತೀನಿ. ಏಯ್, ನಾನು ಇಷ್ಟೆಲ್ಲ ಬಾಯ್ ಬಿಡ್ಕೊಂಡು ಹೇಳ್ತಾ ಇದ್ದೀನಿ, ನೀನೇನು ಸುಮ್ಮನೆ ಸ್ಮೈಲ್ ಕೊಟ್ಕೊಂಡು ನಿಂತ್ಕೊಂಡಿದ್ಯಲ್ಲ? ಹೇಳಿದ್ನಲ್ಲ, ನಿನ್ನ ಲೈಫ್ ವಿಚಾರಕ್ಕೆ ನಾನು ಬರಲ್ಲ. ನೀನು ಬ್ರೇಕಪ್ ಅಂತ ಹೇಳಿದ್ಮೇಲೆ ನಾನು ನಿನ್ನ ಲೈಫಿಗೆ ಬರಬಾರ್ದು ಅಂತ ಯಾವತ್ತೋ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಾನು ಬೇರೆ ಹುಡುಗರ ಥರ ಅಲ್ಲ ಅಂತ ನಿನಗೂ ಗೊತ್ತು. ಒಂದ್ಸಲ ಬೇಡ ಅಂದರೆ ಬೇಡ ಅಷ್ಟೇನೆ. ನೋಡು, ಎಲ್ಲಿ ಅವ್ರ ಅಪ್ಪ ಅಂತ ಹೇಳು. ರಾಜಾರಾಮ್ ಎಲ್ಲಿ? ಹೋ ಗಾಡ್, ನಿನಗೆ ಇಷ್ಟು ದಿನಕ್ಕೆ ಇವಾಗ ಅರ್ಥ ಆಗ್ತಾ ಆಯ್ತಾ? ಇವ್ರ ಆಸ್ತಿ ಎಲ್ಲ, ನಿಮ್ಮ ಆಸ್ತಿ ಎಲ್ಲ ತಗೊಂಡು ನಿಮಗೆಲ್ಲ ಮೋಸ ಮಾಡಿದ್ರು ಅಂತ? ಅಂದರೆ ಅರ್ಥ ಆಗಲಿಲ್ಲ. ಇವಾಗ ಗೊತ್ತಾಗದೆ ಇನ್ಯಾವಾಗ ಗೊತ್ತಾಗಬೇಕಿತ್ತು? ನಿನಗೆ ವಿಚಾರ ಗೊತ್ತಿತ್ತಾ? ಈ ವಿಚಾರ ನನಗೆ ಯಾವಾಗೋ ಗೊತ್ತಿತ್ತು. ಅಂಕಲ್ಲು ಸೈನ್ ಹಾಕೋದಕ್ಕಿಂತ ಮುಂಚೆನೇ ನನಗೆ ಗೊತ್ತಿತ್ತು. ಯಾವಾಗ ನಾನು ನಿನಗೋಸ್ಕರ ಅಂತೇಳ್ಬಿಟ್ಟು ಇಂಡಿಯಾಗೆ ಬಂದೆ ನೋಡು, ಆವಾಗ ನೀನು ಮೀಟ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಬಂದಲ್ಲ, ಅವಾಗೇನೆ ಅಂಕಲ್ ಸೈನ್ ಹಾಕೋದ್ಮೇಲೆ ಇವ್ರನ್ನ ಫಾಲೋ ಮಾಡಿದಾಗೆ ನನಗೆ ಗೊತ್ತಾಯಿತು. ಇವರು ಆಸ್ತಿ ಎಲ್ಲ, ನಿಮ್ಮ ಆಸ್ತಿ ಎಲ್ಲ ನಾಮ ಹಾಕಬೇಕು ಅಂತಲೇ ಈ ಥರ ಮಾಡ್ತಾರೆ ಅಂತ ಹೇಳಿ. ನಿನ್ನ ಹತ್ರ ನಯಾ ಪೈಸೆನೂ ಇರಲ್ಲ ಇನ್ನು 6 ತಿಂಗಳಾದ್ಮೇಲೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ 6 ತಿಂಗಳಾಯ್ತಲ್ವಾ, ಎಲ್ಲನೂ ಆಗಿ ಇವಾಗ ನಿನ್ನ ಕೈಯಲ್ಲಿ ಏನೂ ಇಲ್ಲ. ನೋಡು, ಈ ವಿಚಾರ ಎಲ್ಲ ಮೊದಲೇ ಗೊತ್ತಿತ್ತು. ಅದಕ್ಕೆ ತಾನೇ ನೀನು ಬೇಡ ಅಂತ ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಂಡು ಇವನ ಜೊತೆ ಬಂದಿದ್ದು ನಾನು.
ಇಲ್ಲ ಅಂದರೆ ನಿನ್ನನ್ನು ಇಷ್ಟು ಚೆನ್ನಾಗಿರೋ ಹುಡುಗನ ಬಿಟ್ಬಿಟ್ಟು ಬರೋಕ್ಕೆ ನನಗೇನು ಬುದ್ಧಿ ಕೆಟ್ಟೈತಾ? ಇಲ್ಲ ತಾನೇ? ನಿನ್ನ ಜೊತೆ ಏನಾದರೂ ನಾನು ಬಂದಿದ್ರೆ ನಿನ್ನ ಜೊತೆ ನಾನು ಬೀದಿಗೆ ಬೀಳಬೇಕಿತ್ತು. ಹಾಗಂತ ನಾನು ಇದನ್ನೆಲ್ಲ ತಪ್ಪಿಸಿ ಮಾಡಿ ನಿನಗೆ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ನನಗಿರಲಿಲ್ಲ. ಅದಕ್ಕೇ ಇವ್ರಿಗೂ ಒಬ್ಬ ಮಗ ಇದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ಇವನು ಬೇರೆ ಯಾರೂ ಅಲ್ಲ, ನನಗೆ ಪರಿಚಯ ಇದ್ದವನೇ ಅಲ್ವಾ, ನನಗೆ ತುಂಬ ಇಷ್ಟಪಡ್ತಾ ಇದ್ದ. ಅದಕ್ಕೆ ನಾನು ಇರಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಕೊನೆಗೂ ನನ್ನ ತುಂಬ ಇಷ್ಟಪಡ್ತಾನೆ. ಅದಕ್ಕೆ ಸರಿ ಅಂತೇಳ್ಬಿಟ್ಟು ಇವನ ಜೊತೆನೇ ಸೆಟ್ಲಾದೆ. ನೋಡು, ಜೀವನದಲ್ಲಿ ಗಾಳಿ ಬಂದ ಕಡೆ ತೂರ್ಕೋಬೇಕು. ಅಂದರೆ ಎಲ್ಲೆಲ್ಲಿ ಏನೇನು ಯಾವಾಗ ಹಣೆಗೆ ಸಿಗಬೇಕು ಅಂತ ಬರ್ದಿರ್ತೈತೋ ಎಲ್ಲ ಸಿಗುತ್ತೆ. ನನಗಂತೂ ಎಲ್ಲ ಸಿಕ್ತು. ನನಗೆ ನೀನು ನಿನ್ನ ಆಸ್ತಿ ಜೊತೆ ಚೆನ್ನಾಗಿರೋಣ ಅಂತ ಅಂದ್ಕೊಂಡಿದ್ದೆ. ಈಗ ಅದೇ ಆಸ್ತಿ ಇಲ್ಲ ಐತೆ ಅಲ್ವಾ, ಈಗ ಆರಾಮಾಗೇ ಇದ್ದೀನಿ. ನೋಡು, ಮತ್ತೆ ಈ ಆಸ್ತಿ ಎಲ್ಲ ನಿನಗೆ ಸಿಗಲ್ಲ, ಯೋಚನೆ ಮಾಡಬೇಡ. ಯಾಕಂದರೆ ಆ ರಾಜಾರಾಮ್ ಅಂಕಲ್ ಎಲ್ಲಿದ್ದಾರೆ ಅಂತ ಇವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಎಲ್ಲೋಗೋರೋ ಏನೋ ಗೊತ್ತಿಲ್ಲ. ಹೋಗ್ಲಿ, ಬಂದಾರಿಗೆ ಸುಂಕ ಇಲ್ಲ ಅಂತೇಳ್ಬಿಟ್ಟು ಹೋಗ್ತಾ ಇರು. ಬೀದಿಗೆ ಬಿದ್ದಿದೆಯಲ್ವಾ, ಆರಾಮಾಗೆ ಬೀದಿನಾಗೆ ಓಡಾಡ್ಕೊಂಡಿರು. ನೀನು ಒಬ್ಳು ಲವ್ವರ, ನಿನ್ಗೂ ಆ ರಚ್ಚುಗೂ ಏನು ವ್ಯತ್ಯಾಸನೇ ಇಲ್ವಲ್ಲೇ? ಎಲ್ಲ ಹುಡುಗಿಯರು ಒಂದೇ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ತಾ ಇದೀಯ ನೀನಂತೂ. ಏನೋ ನೀನು ತುಂಬ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ, ಆದರೆ ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ನಾವು ಬೀದಿಗೆ ಬೀಳ್ತೀವಿ ಅಂತ ಗೊತ್ತಿದ್ರು, ಅದು 6 ತಿಂಗಳು ಮುಂಚೆ ಗೊತ್ತಿದ್ರು ನೀನು ಏನು ಹೇಳ್ದಂಗೆ ಇಷ್ಟು ಸೈಲೆಂಟಾಗಿದೆಯಲ್ಲ. ಥೂ, ಹೋಗೋ. ನಿನ್ನ ಹತ್ರ ದುಡ್ಡಿತ್ತು, ನಿನ್ನ ಜೊತೆ ಇದ್ದೆ. ಇವಾಗ ನಿನ್ನ ಹತ್ರ ಏನೂ ಇಲ್ಲ. ಇವಾಗ ನನ್ನ ಹತ್ರ ದುಡ್ಡೈತೆ ಅಂತ ನೀನು ಬಂದ್ಬಿಡ್ತೀಯಲ್ವಾ? ನನಗೆ ಗೊತ್ತು. ಆ ರೊಚ್ಚು ಅಂತ ಹೇಳ್ಬಿಟ್ಟು ಆ ರೊಚ್ಚುಗೋಸ್ಕರ ನನ್ನೇ ಬ್ರೇಕಪ್ ಮಾಡ್ಕೊಂಡು ನನ್ನೇ ಬಿಡಕ್ಕೆ ರೆಡಿ ಆಗಿದ್ದೆ ಅಲ್ವಾ ನೀನು? ಅದು ಬಿಡು, ಹೋಗ್ಲಿ ಬಿಡಪ್ಪ ಅನ್ಬೋದು. ಆಮೇಲೆ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನ ಕೈ ಕಾಲು ಬಿದ್ರೂ ಮನೆ ಬಿಟ್ಬಿಟ್ಟು ಹೋಗು ಅಂದೆ. ಈ ಥರ ಹುಡುಗ ನನಗೆ ಬೇಕಿತ್ತ ಅಂತ ಅನ್ನಿಸ್ತು. ಆಮೇಲೆ ಸಿಕ್ಕಿದ್ದು ಈ ಕಾರ್ತಿಕ್. ಓಕೆ, ನಾನು ಇವ್ನ ಜೊತೆನೆ ಆರಾಮಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ, ಬಿಂದಾಸಾಗಿರ್ತೀನಿ. ನೀನು ಹೋಗಿ ಆ ರಚ್ಚು ಜೊತೆ ಆರಾಮಾಗಿರು. ಬೇಡ ಅಂದರೆ ಯಾರು? ಕೂಲಿನಲ್ಲಿ ಮಾಡ್ಕೊಂಡು ಹೊಟ್ಟೆ ತುಂಬ ಜೀವನಕ್ಕಂತೂ ನಡೆಯುತ್ತೆ. ಅಮೇರಿಕಕ್ಕೆ ಬಂದರೆ ಅಮೇರಿಕಕ್ಕೆ ಬರಲ್ಲ, ನಮ್ಮ ಅಮ್ಮನ ಬಿಟ್ಟು ಬರಲ್ಲ. ಏಯ್, ನಾನು ಇವರು ಅಮೇರಿಕಕ್ಕೆ ಆದಷ್ಟು ಬೇಗನೆ ಹೋಗ್ತೀವಿ. ಲೇ, ಜಾಸ್ತಿ ಮೇರಿಬೇಡ. ನನಗೂ ಒಂದು ಟೈಮ್ ಬರುತ್ತೆ, ಅವಾಗ ನೀನು ಬೀದಿಗೆ ಬಿದ್ರೂ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನೇ ಬೀದಿಗೆ ಬರಂಗೆ ಮಾಡ್ತೀನಿ. ನೋಡ್ತಾ ಇರು. ನಮ್ಮ ಆಸ್ತಿ ಹೊಡ್ಕೊಂಡು ಈ ಥರ ಮೆರಿತಾವ್ರೆ ಅಂತ ಹೇಳಿದ್ರೆ ಸ್ವಂತ ನಮ್ಮ ಆಸ್ತಿನಾಗ ನಾನು ಎಷ್ಟು ಮೆರಿಬೇಡ. ಲೈ, ನನಗೆ ಗೊತ್ತೇ ಯಾರನ್ನ ಹೆಂಗೆ ಮಾಡಿ ಹೆಂಗೆ ಪಳಗಿಸಿ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನೀನೇ ಎದುರುಗಿದ್ದೆ ಇಷ್ಟು ಮೋಸ ಮಾಡಿರ್ಬೇಕಾದ್ರೆ ಆ ರೊಚ್ಚು ಮಾಡಿರೋದ್ರಾಗ ತಪ್ಪೇನೂ ಇಲ್ಲ. ನೀನು ಮಾಡಿರೋದ್ರಾಗ ಅವಳೇನು ಜಾಸ್ತಿ ಏನು ಮೋಸ ಮಾಡಿಲ್ಲ. ಏನೋ ಅವಳು ಆಸ್ತಿಗೋಸ್ಕರ ದುಡ್ಗೋಸ್ಕರ ಮಾಡಿದ್ಲು ಅಷ್ಟೇನೆ. ಅದು ನಿನ್ನಷ್ಟು ದುರಾಸೆ ಪಟ್ಟೇನು ಮಾಡಲಿಲ್ಲ. ಏನೋ ಜೀವನಕ್ಕೆ ಆಗಷ್ಟು ಮಾಡ್ಕೊಂಡ್ಲು. ನೀನು ಇನ್ನೂ 420ನೇ ಮಾಡಿದೆ ಅಲ್ವಾ? ನೋಡ್ಕೊಳ್ತೀನಿ, ನೋಡ್ತಾ ಇರು. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ನೀನು ಝೀರೋ. ಓಕೆ, ಝೀರೋನೇ. ಯಾವನ 3rd ಕ್ಲಾಸ್ ನನ್ನ ಮಗ ಸಿಕ್ಕವನೇ ಅಂತ ಬಿಲ್ಡಪ್ ಕೊಡ್ತಿದ್ಯಲ್ವಾ? ಕೊಡು, ತುಂಬ ಚೆನ್ನಾಗಿ ಕೊಡು. ನನಗೇನು ಬೇಜಾರಿಲ್ಲ. ನನ್ನ ಲೈಫು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈಗ ನೀನು ಹುಡ್ಕೋದ್ರೂ ನಂತರ ಹುಡುಗಿ ಅಂತೂ ಸಿಗಲ್ಲ ಬಿಡು. ಆ ರಚ್ಚು ಜೊತೆನೇ ಕಿತ್ತೋದವ್ರ ಜೊತೆನೇ ಸಂಸಾರ ಮಾಡಬೇಕಾಗುತ್ತೆ. ಮಾಡ್ತೀನಿ, ಅವಳ ಹತ್ರನೇ ಸಂಸಾರ ಮಾಡ್ತೀನಿ. ಯಾವಳು ಬೇಡ, ಇರೋದನ್ನೇ ಒಡೆದೋ ಸರ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಿನ್ನ ಥರ 3rd ಕ್ಲಾಸ್ ಅವ್ರನ್ನೇ ಸಿಗೋದು ನನಗೆ. ಏಯ್, ಗೆಟ್ ಲಾಸ್ಟ್. 3rd ಕ್ಲಾಸ್ ಅಂತ ನನ್ನೇ ಅಂತೀಯಾ? ಲೇ, ಮಾಡ್ತೀನಿ ಬಿಡು. ಏಯ್, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾನು ಇನ್ನೊಂದು ನೆಕ್ಸ್ಟ್ ದಿನದಿಂದ ನಿನ್ನ ಮನೆ ಬಾಗಿಲನ್ನು ತುಳಿಯೋಕ್ಕಾಗಲ್ಲ, ಸೆಕ್ಯೂರಿಟಿನೂ ನಿನ್ನ ಒಳಗಡೆ ಬಿಡಲ್ಲ. ಆ ಥರ ಮಾಡ್ತೀನಿ, ನೋಡ್ತಾ ಇರು. ಮನೆಗೆ ಬರ್ತಾನಂತೆ. ಮನೆಗೆ ಏನದು ಎಲ್ಲ ಜಟ್ಟಿ ಜಾರ್ ಕೆಳಗಡೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನಂಗೆ ಓಡಾಡ್ತಾ ಇದೆಯಲ್ವಾ? ನಾನು ಇವಾಗ ಮಾಡ್ತಿರೋ ತಪ್ಪ? ನೀನು ಅವಳ ಸಿಕ್ಕಿದ್ಲು ಅಂತ ರಚ್ಚನ ಮದುವೆ ಮಾಡ್ಕೊಂಡಾಗ ಏನೂ ಇರಲಿಲ್ಲ ಅಲ್ವಾ? ಈಗ ನಾನು ಇವನನ್ನು ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂದಿದ ತಕ್ಷಣ ನಿನಗೆಲ್ಲನೂ ಬಂದ್ಬಿಡುತ್ತೆ. ಏಯ್, ಹೋಗೋ. ಏಯ್ ಸೆಕ್ಯೂರಿಟಿ, ಎಷ್ಟು ಸಲ ಹೇಳ್ಬೇಕು ನಿನಗೆ? ಬಂದವನ್ನೆಲ್ಲ ಒಳಗಡೆ ಬಿಡಬೇಡ ಅಂತ. ಬಂದವನ್ನೆಲ್ಲ ಒಳಗಡೆ ಬಿಟ್ಬಿಡ್ತಾನೆ. ಲೋಫರ್ ಇದ್ದಂಗೆ ಇವನು. ಮೊದಲು ಇವನ ಕೆಲಸದಿಂದ ತೆಗೆದಾಕಿ ಬೇರೆ ಯಾರಾದ್ರೂ ಫುಲ್ಲು ಸ್ಟ್ರಿಕ್ಟ್ ಆಗಿರೋ ಅಂಥವ್ರನ್ನ ನೇಮಿಸ್ಬೇಕು. ಇಲ್ಲ ಅಂದರೆ ಅಷ್ಟೇ ಕತೆ. ಇವನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ನಿಸ್ತೈತೆ. ನನ್ನನ್ನು ಬೀದಿಗೆ ತರ್ತಾನ, ಇವನೇ ಇನ್ನೂ ಬೀದಿಗೆ ತರ್ತೀನಿ ನಾನು.